ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯ ಸೂರ್ಯ. ಇದೇನಪ್ಪ ಹರಿಯೋ ನೀರಲ್ಲಿ ಮೀನು ಹಿಡಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇದು ಅಗರಿಬೊಮ್ಮನಹಳ್ಳಿಯ ಹಾಲ್ಸ್ವಾಮಿ ಮಠದಿಂದ ಜಮಿಯಾ ಮಸೀದಿ ಕಡೆ ಹೋಗುವಂಥ ರಸ್ತೆ. ನಾನು ಮೊನ್ನೆನೇ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಇದುವರೆಗೂ ತೆಗೆದುಕೊಂಡಿಲ್ಲ. ಅದರ ಭಾಗವಾಗಿ ಮತ್ತೆ ಇಲ್ಲಿ ನೀರು ನಿಂತು ಅನೇಕ ರೀತಿಯ ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈಗ ಒಂದು ಸಮಸ್ಯೆನ ನೀವು ನೋಡ್ತಾ ಇದ್ದೀರಾ. ಈ 4-5 ಜನ ಇಲ್ಲಿ ಏನು ಒಂದು ತೆಗ್ಗು ಗುಂಡಿಯಲ್ಲಿ ಏನೋ ಹುಡುಕ್ತಾ ಇದ್ದಾರೆ. ಅದು ಸದ್ಯ ಬರ್ತಾ ಇರಬೇಕಾದ್ರೆ ಮೊಬೈಲ್ ಕೈ ಜಾರಿ ಆ ತೆಗ್ಗಿನ ಗುಂಡಿಯ ಫೋರ್ಸ್ಗೆ ನೀರೊಳಗಡೆ ಬಿದ್ದಿದೆ. ಸೊ ಅದನ್ನು ಹುಡುಕ್ತಾ ಇದ್ದಾರೆ. ಸ್ನೇಹಿತರೆ, ಇದು ನಾನು ಸುಮ್ಮನೆ ಪ್ರಚಾರಕ್ಕಾಗಲಿ ಅಥವಾ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ. ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ನೀವೇ ಕಾಣ್ತಾ ಇದ್ದೀರಿ, ಇಲ್ಲಿ ಎಷ್ಟೊಂದು ಜನ ಅಡ್ಡಾಡ್ತಿದ್ದಾರೆ, ಎಷ್ಟು ವೆಹಿಕಲ್ಗಳಲ್ಲಿ ತಿರುಗಾಡ್ತಾ ಇದ್ದಾವೆ ಅಂತ. ಸೊ ಹಾಗಾಗಿ ದಯಮಾಡಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಅಗರಿಬೊಮ್ಮನಹಳ್ಳಿಯ PWD ಆಫೀಸರ್ಗಳು ಇದರ ಬಗ್ಗೆ ಗಮನ ಹರಿಸಿ ಇದನ್ನು ಸರಿಪಡಿಸಬೇಕಾಗಿರುವಂಥ ಜವಾಬ್ದಾರಿ ಆ ಇಲಾಖೆಗಿದೆ. ಹಾಗಾಗಿ ದಾರಿಯಲ್ಲಿರುವಂಥ ತೆಗ್ಗು ಗುಂಡಿಗಳನ್ನು ಮುಚ್ಚಿಸಿ ಸುವ್ಯವಸ್ಥಿತ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾಗಿ ಅವರಲ್ಲಿ ಮನವಿಯನ್ನು ಮಾಡೋಣ. ಈ ಒಂದು ಘಟನೆಯ ಬಗ್ಗೆ ಸಾರ್ವಜನಿಕರು ಮಾತನಾಡ್ತಾರೆ. ಏನು ಮಾತಾಡ್ತಾರೆ ಅಂತ ಕೇಳಿ. ಹಾಂ ನೋಡ್ರಿ, ಯಾವ ಸ್ಥಿತಿಗೆ ಬಂದಿತ್ತು ನೋಡ್ರಿ. ಈ ಮೊಬೈಲ್ ಬಿದ್ದು ಹರಸಾಹಸ ಮಾಡಿ ಈ ಮೊಬೈಲ್ನ ತೆಗಿಲಿಕ್ಕೆ ನೀರಲ್ಲಿ ಮೊಣಕಾಲವರೆಗೂ ಗುಂಡಿ ಅದ ನೋಡ್ರಿ. ಮೊನ್ನೆ ರೀಸೆಂಟಾಗಿ ಮಾಡಿದ್ವಿ ಇದ್ರ ಬಗ್ಗೆ ವಿಡಿಯೋನ. ಯಾರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ. ಸೊ ಆದಷ್ಟು ಬೇಗ ಈ ರೋಡ್ ಸರಿ ಆದಂದರೆ ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಮೊದಲು ಬಿಡೋದು ಬಿಟ್ಟಿದ್ದು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಕೆಲಸ ಮಾಡಬೇಕು.